Hello future engineers, welcome to the new video. ಈ ವಿಡಿಯೋದಲ್ಲಿ E097 CMR Institute of Technology ಮತ್ತು E099 ನ್ಯೂ ಹರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈ ಎರಡು ಕಾಲೇಜುಗಳ ಲಾಸ್ಟ್ ಇಯರ್ ಅಂದರೆ CET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲಾಟ್ಮೆಂಟ್ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕೆ ಈ ಎರಡೇ ಕಾಲೇಜ್ ತಗೊಂಡಿದ್ದೀನಿ ಅಂದರೆ ಇವೆರಡು ITPL ಸುತ್ತಮುತ್ತನೇ ಇದೆ. CMR IT ITPL ಹತ್ರನೇ ಇದೆ ವೈಟ್ ಫೀಲ್ಡ್ ಅಲ್ಲಿ, ನ್ಯೂ ಹರೈಸನ್ ಮಾರತ್ತಳ್ಳಿ ಹತ್ರ ಇದೆ. ಸೊ ಆ ರೀಜನ್ ಅಲ್ಲಿ ಚೆನ್ನಾಗಿರೋ ಕಾಲೇಜಸ್ ಅಂದ್ರೆ ಇವೆರಡೇ, ಹಾಗಾಗಿ ಇವೆರಡೇ ಕಾಲೇಜ್ ತಗೊಂಡಿದ್ದೀನಿ. ಕಟ್ ಆಫ್ ಸಹ ನೀವು ನೋಡ್ಬೋದು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಈ ಎರಡೂ ಕಾಲೇಜಲ್ಲಿ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಅಂತ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗುತ್ತೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ 25,000 ಇದೆ. CMR ITಲಿ ಕಟ್ ಆಫ್ ಇತ್ತು, ನ್ಯೂ ಹರೈಸನ್ ಅಲ್ಲಿ 20,000 ಇತ್ತು. ಕಂಪ್ಯೂಟರ್ ಸೈನ್ಸ್ ನೋಡೋದಾದ್ರೆ CMR ITಲಿ 17,000 ಇದ್ರೆ ನ್ಯೂ ಹರೈಸನ್ ಅಲ್ಲಿ 15,000 ಇದೆ. ಸೊ ಇದೇನು ಮಚ್ ಬಿಗ್ ಡಿಫರೆನ್ಸ್ ಏನು ಅಲ್ಲ. ಸೊ ನೀವು ಹೈಯೆಸ್ಟ್ ಪ್ರಯಾರಿಟಿ ನ್ಯೂ ಹರೈಸನ್ಗೆ ಕೊಟ್ಕೋಬಹುದು, ನೆಕ್ಸ್ಟ್ CMR IT ಕೊಟ್ಟರು ನಡೆಯುತ್ತೆ. ಎಲೆಕ್ಟ್ರಾನಿಕ್ಸ್ ಅಲ್ಲಿ 35,000 ವರೆಗೂ ಸಿಕ್ಕಿತ್ತು CMR ITಲಿ, ಬಟ್ ನ್ಯೂ ಹರೈಸನ್ ಅಲ್ಲಿ 25,000ಕ್ಕೆ ಖಾಲಿ ಆಗ್ಬಿಟ್ಟಿತ್ತು. ಎಲೆಕ್ಟ್ರಿಕಲ್ಲು ನ್ಯೂ ಹರೈಸನ್ ಅಲ್ಲಿ 58,000ವರೆಗೂ ಸಿಕ್ಕಿತ್ತು. ಇನ್ಫಾರ್ಮೇಶನ್ ಸೈನ್ಸು CMR ITಲಿ 24,796. ಎಲ್ಲ ಬುದ್ಧಿವಂತ ಕಾಲೇಜುಗಳು ಇನ್ಫಾರ್ಮೇಶನ್ ಸೈನ್ಸ್ ಫಸ್ಟ್ ಓಪನ್ ಮಾಡಿದ್ರು, ನೆಕ್ಸ್ಟ್ ಎಲ್ಲ ಈಗ ಮರ್ಜ್ ಮಾಡ್ಕೋತಾ ಇದ್ದಾರೆ ಕಂಪ್ಯೂಟರ್ ಸೈನ್ಸ್ ಜೊತೆಗೆ. ಯಾಕೆಂದ್ರೆ ಕಂಪ್ಯೂಟರ್ ಸೈನ್ಸ್ಗೆ ಜಾಸ್ತಿ ಮ್ಯಾನೇಜ್ಮೆಂಟ್ ಫೀಸ್ ತಗೋಬಹುದು, ಇನ್ಫಾರ್ಮೇಶನ್ ಸೈನ್ಸ್ಗಾದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಸಿಗ್ತಿತ್ತು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನ್ಯೂ ಹರೈಸನ್ ಅಲ್ಲೇ 2,58,000. ಕೋರ್ಸ್ ಕೋಡು CA ಅಂತಿರುತ್ತೆ. CS ಸ್ಪೆಷಲೈಸೇಷನ್ ಇನ್ A&ML CMR ITಲಿ 20,000 ಇತ್ತು. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಇನ್ ಡೇಟಾ ಸೈನ್ಸ್ ಕಾಲೇಜ್ ಕೋಡ್ DS ಅಂತಿರುತ್ತೆ. 25,279 CMR ITಲಿ ಇದ್ರೆ ನ್ಯೂ ಹರೈಸನ್ ಅಲ್ಲಿ 22,000 ಇತ್ತು. AD ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಹೇಳ್ಕೊಡ್ತಾರಂತೆ, ಡೇಟಾ ಸೈನ್ಸು ಹೇಳ್ಕೊಡ್ತಾರಂತೆ. ಕೋರ್ಸ್ ಕೋಡ್ AD ಅಲ್ಲಿ. CMR ITಲಿ 27,303ಕ್ಕೆ ಜನರಲ್ ಮೆರಿಟ್ ಕ್ಯಾಟಗರಿಯವರಿಗೆ ಲಾಸ್ಟ್ ಇಯರ್ 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸೀಟು ಸಿಕ್ಕಿತ್ತು. ಸೊ ದಿಸ್ ಈಸ್ ಅಬೌಟ್ CMR IT ಅಂಡ್ ನ್ಯೂ ಹರೈಸನ್ ವಿಚ್ ಆರ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್ ಈಸ್ಟ್. ಬೆಂಗಳೂರು ಪೂರ್ವದಲ್ಲೇ ಇದೆ. ತುಂಬಾ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಇದೆ ಆ ಏರಿಯಾದಲ್ಲಿ. If your rank is in the range of these ranks, so definitely you can try CMR IT and the ನ್ಯೂ ಹರೈಸನ್. ಆಪ್ಷನ್ ಎಂಟ್ರಿ ಮಾಡ್ತಿದ್ದಕ್ಕೆ ಮೊದಲು ಕಾಲೇಜ್ ಹತ್ರ ಹೋಗಿ ಕಾಲೇಜ್ ನೋಡಿ ಫೀಡ್ಬ್ಯಾಕ್ ತಗೊಳ್ಳಿ, ಏರಿಯಾ ನೋಡಿ ಹೇಗಿದೆ ಅಂತ, ಸುತ್ತಮುತ್ತ ಎಲ್ಲ ಅದೆಲ್ಲ ನೋಡಿ ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಅನ್ನೋದು ನನ್ನ ಸಜೆಷನ್. ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.